ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಜೈ ಭೀಮ್. ಗೌರವಾನ್ವಿತ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಾದಂತಹ ಶ್ರೀಮತಿ ಶಾಲಿನಿ ರಜನೀಶ್ ಅವರಲ್ಲಿ ನಾನು ಒಂದೆರಡು ಮನವಿಗಳನ್ನು ಮಾಡಿಕೊಳ್ಳೋದಕ್ಕೆ ಈ ಒಂದು ಲೈವ್ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಗೌರವಾನ್ವಿತ ಶಾಲಿನಿ ರಜನೀಶ್ ಅವರೇ, ತಾವು ಒಬ್ಬ ಮಹಿಳೆಯಾಗಿ ಸರ್ಕಾರದ ಬಹಳ ಉನ್ನತವಾದಂತಹ ಸ್ಥಾನದಲ್ಲಿದ್ದೀರಿ. ಈ ರಾಜ್ಯ ಸರ್ಕಾರದ ಕಾರ್ಯದರ್ಶಿಗಳಾಗಿದ್ದೀರಿ, ಅದು ಮುಖ್ಯ ಕಾರ್ಯದರ್ಶಿಗಳಾಗಿದ್ದೀರಿ. ನಾನು ಒಂದು ವಿಚಾರಕ್ಕೆ ಬರೋದಕ್ಕೆ ಮುಂಚೆ ಒಂದು ಘಟನೆಯನ್ನ ತಮ್ಮ ಗಮನಕ್ಕೆ ತರಕ್ಕೆ ಇಷ್ಟಪಡ್ತೀನಿ. ಬಿಜೆಪಿಯ ಒಬ್ಬ ಶಾಸಕರು ತಮ್ಮ ಬಗ್ಗೆ ಒಂದು ಅವಹೇಳನಕಾರಿಯಾದಂತಹ ಮಾತುಗಳನ್ನ ಮಾತಾಡಿದಂತಹ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದ ಸಮಸ್ತ ಮಾದಿಗ ಸಮುದಾಯ ನಿಮ್ಮ ಬೆಂಬಲಕ್ಕೆ ನಿಂತಿದ್ದು ಸುಳ್ಳಲ್ಲ. ತಾವು ಬೇಕಿದ್ರೆ ಗಮನಿಸಬಹುದು. ನನ್ನ ಫೇಸ್ಬುಕ್ನ ಕಂಪ್ಲೀಟ್ ಡೀಟೇಲ್ಸ್ ತರಿಸ್ಕೊಂಡು ನೋಡಬಹುದು. ಅದೇ ರೀತಿಯಾಗಿ ಇಡೀ ಕರ್ನಾಟಕದಾದ್ಯಂತ ಮಾದಿಗ ಸಮುದಾಯ ಎಂತ ಒಂದು ತಾಯ್ತನವನ್ನ ತಮ್ಮ ವಿಚಾರದಲ್ಲಿ ತೋರಿಸ್ತು ಅಂತ ಕೂಡ ತಾವು ಪರಿಶೀಲನೆ ಮಾಡಬಹುದು. ತಮ್ಮ ಕಂಡು ಬರ್ತದೆ. ಈಗಾಗಲೇ ಇದನ್ನ ನಾನು 3ನೇ ಸಾರಿ ನಿಮ್ ಗಮನಕ್ಕೆ ತರ್ತಾ ಇದ್ದೀನಿ. ನಾನು ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ಇದು ತುಂಬಾ ಅತ್ಯಗತ್ಯವಾಗಿದೆ. ಈ ಮಾತನ್ನ ಹೇಳಬೇಕಾಗಿರುವಂತದ್ದು. ಯಾಕೆ ಅಂತಂದ್ರೆ, ಇಡೀ ಮಾದಿಗ ಸಮುದಾಯ ತಮ್ಮನ್ನ ಒಂದು ಮಾತೃ ಸ್ವರೂಪದಲ್ಲಿ ನೋಡ್ತು, ತಾಯಿಯ ಸ್ವರೂಪದಲ್ಲಿ ನೋಡ್ತು. ಒಬ್ಬ ಹೆಣ್ಮಗಳು ಈ ರಾಜ್ಯದ ಮುಖ್ಯ ಕಾರ್ಯದರ್ಶಿ ಆಗಿರೋ ಸಂದರ್ಭದಲ್ಲಿ ಯಾರೋ ಒಬ್ಬ ಬಾಯ ಹರಕ ಏನೋ ಕೆಟ್ಟ ಮಾತನ್ನ ತಮ್ಮ ಗುಣನಡತೆಗೆ ಸಂಬಂಧಪಟ್ಟಂತೆ ಮಾತಾಡಿದಾಗ ಅವರೊಬ್ರು ತಾಯಿ ಸ್ವರೂಪ ಅಂದ್ರೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಒಬ್ಬ ಹೆಣ್ಮಗಳಿದ್ದಾಗ ಒಂದು ತಾಯಿ ರೂಪದಲ್ಲಿ ನೋಡುವಂಥದ್ದು ಅಂತ ಹೇಳಿ ನಿಮ್ಮ ಬೆಂಬಲಕ್ಕೆ ನಿಂತು ಆತನನ್ನ ಬಹಳ ಕಠಿಣವಾದ ಪದಗಳಿಂದ ಅವನ ನಿಂದನೆ ಮಾಡಿದ್ದು ಹೌದು, ಅವನ್ನ ಖಂಡಿಸಿದ್ದು ಹೌದು. ನಿಮ್ಮನ್ನ ತಾಯಿ ರೂಪದಲ್ಲಿ ನೋಡಿದಂತ ಮಾದಿಗ ಸಮುದಾಯಕ್ಕೆ ನೀವು ತೀರಿಸ್ತಾ ಇರೋ ಋಣ ಇದೇನಾ? ಒಬ್ಬ ತಾಯಿಗೆ ಇರಬೇಕಾಗಿರುವಂತಹ ಮಾತೃ ಹೃದಯ ಇದೇನಾ? ನಾನು ಬಹಳ ಇದು ಫಸ್ಟ್ ಟೈಮು ನಾನು ನಿಮ್ಮನ್ನ ಈ ರೀತಿ ಲೈವ್ ನಲ್ಲಿ ಪ್ರಶ್ನೆಗಳನ್ನ ಮಾಡ್ತಾ ಇದ್ದೀನಿ. ಬೆಳಗಾವಿಯ ಏನು ವಿಧಾನಸಭಾ ಅಧಿವೇಶನ ನಡೀತಲ್ಲ, ಆ ಸಂದರ್ಭದಲ್ಲೂ ಕೂಡ ನಾನು ಮಾತಾಡಿದಂತ ವಿಡಿಯೋನ ಬೆಳಗಾವಿಯ ಪೊಲೀಸ್ ಕಮಿಷನರ್ ಅವರು ಖುದ್ದಾಗಿ ತಮಗೆ ತಲುಪಿಸಿದ್ದಾರೆ. ತಾವು ಅದನ್ನು ನೋಡಿದ್ದೀರಿ, ನನ್ನ ಮಾತುಗಳನ್ನ ಕೇಳಿದ್ದೀರಿ. ನನ್ನ ನೋವೇನು ಅಂತ ನಿಮ್ಗೆ ಅರ್ಥ ಆಗಿದೆ. ನಾವೇನ್ ಪ್ರಾರ್ಥನೆ ಮಾಡ್ತಾ ಇದ್ದೀವಿ ನಿಮ್ಮ ಹತ್ರ ಅಂತ ಅರ್ಥ ಆಗಿದೆ. ಆದ್ರೆ ಯಾಕೋ ನೀವು ಮಾದಿಗ ಸಮುದಾಯಕ್ಕೆ ಮತ್ತಷ್ಟು ಅನ್ಯಾಯಗಳನ್ನ ಮಾಡೋ ನಿಟ್ಟಿನಲ್ಲೇ ನಿಮ್ಮ ಹೆಜ್ಜೆಗಳನ್ನ ಇಡ್ತಾ ಇದ್ದೀರಿ ಹೊರತು ನಮಗೆ ನ್ಯಾಯ ಕೊಡೋ ನಿಟ್ಟಿನಲ್ಲಿ ತಾವೇನು ಕ್ರಮನೇ ವಹಿಸ್ತಾ ಇಲ್ಲ. ಯಾಕೆ? ಈಗ ಮುಖ್ಯವಾದ ವಿಚಾರಕ್ಕೆ ಬರ್ತೀನಿ. ಜನವರಿ 2ನೇ ತಾರೀಕು ಕ್ಯಾಬಿನೆಟ್ ನಡೀತಾ ಇದೆ. ಬೆಳಗಾವಿ ಅಧಿವೇಶನ ಸಂದರ್ಭದಲ್ಲಿ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತಹ ಬಿಲ್ ಪಾಸ್ ಆಗಿದೆ. ಮುಂದಿನ ನಡಾವಳಿಗಳಲ್ಲಿ ಅಂದ್ರೆ ಒಂದು ರೂಲ್ ನಲ್ಲಿ ನಮ್ಮ ಬಡ್ತಿ ಮೀಸಲಾತಿ, ಎಸ್ಸಿಪಿ ಟಿಎಸ್ಪಿ ಹಣ ಹಂಚಿಕೆ ವಿಚಾರದಲ್ಲಿ ಒಳ ಮೀಸಲಾತಿ, ಹಾಗೆ ರಾಜಕಾರಣದಲ್ಲಿ ಒಳ ಮೀಸಲಾತಿ, ಈ ವಿಚಾರಕ್ಕೆ ಸಂಬಂಧಪಟ್ಟಂತ ಸಂಪೂರ್ಣ ಒಳ ಮೀಸಲಾತಿ ವಿಚಾರ ಏನಿದೆಯಲ್ಲ ಅದನ್ನ ಜಾರಿ ತರೋ ನಿಟ್ಟಿನಲ್ಲಿ ನನಗೆ ಸರ್ಕಾರದಲ್ಲಿರಲಿ, ಪೊಲೀಸ್ ಇಲಾಖೆಯಲ್ಲಿರಲಿ ಅಥವಾ ಯಾವುದೇ ರಾಜಕಾರಣದಲ್ಲಿರಲಿ ನನಗೆ ನಂದೇ ಆದಂತಹ ಸಂಪರ್ಕಗಳಿದ್ದಾವೆ. ನನಗೆ ಮಾಹಿತಿಗಳು ಗೊತ್ತಾಗುತ್ತೆ. ಮತ್ತೆ ಇದುವರೆಗೂ ನಾನು ಈ ನಿಟ್ಟಿನಲ್ಲಿ ಏನೆಲ್ಲ ಮಾತಾಡಿದ್ದೀನಿ ಅದೆಲ್ಲವೂ ಸತ್ಯ ಸುಳ್ಳು ಅಂತ ನೀವು ಕೂಡ ನೋಡಿದ್ದೀರಿ. ಈ ಸಾರಿ ಕ್ಯಾಬಿನೆಟ್ ವಿಚಾರದಲ್ಲಿ ಬಡ್ತಿ ಮೀಸಲಾತಿಯ ಫೈಲ್ ಅನ್ನ ಮಂಡಿಸದೇ ಇರೋ ರೀತಿಯಲ್ಲಿ ಒಂದು ಕೆಲಸ ಆಗಿದೆ. ನೀವು ಕೂಡ ಅದಕ್ಕೆ ಒತ್ತಾಸೆ ಆಗಿದ್ದೀರಿ ಅಂತ ನಾನು ಕೇಳ್ಪಟ್ಟೆ. ಬಹಳ ದುಃಖ ಆಯ್ತು, ಬಹಳ ಕೋಪ ಬಂತು. ಒಂದು ಅಸಹಾಯಕ ಪರಿಸ್ಥಿತಿನ ನಮ್ದು ಅಂತ ಅನಿಸ್ಬಿಡ್ತು. ನಾನು ನಿಮ್ಮನ್ನ ಅಮ್ಮ ಅಂತ ಕರಿತೀನಿ ಬೇಕಿದ್ರೆ. ನೀವು ಈ ಸಮುದಾಯದ ಒಬ್ಬ ತಾಯಿ ತರ ನಡ್ಕೋಬೇಕೀಗ. ಆದ್ರೆ ಸಮಾಜ ಕಲ್ಯಾಣ ಇಲಾಖೆಯ ಮಾದಿಗರ ಮನೆ ಹಾಳ ಎಚ್.ಸಿ. ಮಾದೇವಪ್ಪನ ಮಾತು ಕಟ್ಕೊಂಡು ನೀವು ಅವ್ರ ತಾಳಕ್ಕೆ ಕುಣಿಯುವಂತಹ ಮಟ್ಟಕ್ಕೆ ಹೋದ್ರೆ ನಿಮ್ಮ ಆ ಗೌರವಾನ್ವಿತ ಸ್ಥಾನಕ್ಕೆ ಅರ್ಥನಾದ್ರೂ ಏನಿರುತ್ತೆ ತಾಯಿ? ಇನ್ನೆಷ್ಟು ನೋಯ್ಬೇಕು ನಾವು, ಇನ್ನೆಷ್ಟು ಅಳಬೇಕು ನಾವು, ಇನ್ನೆಷ್ಟು ಸಾಯ್ಬೇಕು ನಾವು, ಇನ್ನೆಷ್ಟು ನಮ್ಮ ರಕ್ತವನ್ನ ಬಸಿಬೇಕು, ಇನ್ನೆಷ್ಟು ಸಾರಿ ನಾವು ಬೀದಿಗೆ ಬೀಳಬೇಕು, ಇನ್ನೆಷ್ಟು ಸಾರಿ ನಾವು ಬೆತ್ತಲೆ ಮೆರವಣಿಗೆ ಮಾಡಬೇಕು, ಇನ್ನೆಷ್ಟು ಸಾರಿ ನಮ್ಮ ಮೈಗೆ ನಾವು ಹೊಡ್ಕೋಬೇಕು, ಇನ್ನೆಷ್ಟು ಈ ಹೆಣಗಳು ಬರಬೇಕು ನಿಮ್ಮ ವಿಧಾನಸೌಧಕ್ಕೆ? ಬೇರೆ ಏನ್ ಮಾಡಬೇಕು ಅಂತ ಕೇಳಿ. ಹೋಗ್ಲಿ ವಿಧಾನಸೌಧದ ಮುಂದೆ ಬಂದು ಸಾಲಾಗಿ ನೇಣು ಹಾಕೊಂಡು ಸತ್ತೋಗಿ, ವಿಷ ಕುಡಿದು ಸತ್ತೋಗಿ, ಅವಾಗ ನ್ಯಾಯ ಕೊಡ್ತೀವಿ ನಿಮ್ಮ ಸಮುದಾಯಕ್ಕೆ ಅಂತ ಹೇಳಿ ಅದನ್ನಾದ್ರೂ ಮಾಡ್ಬಿಡ್ತೀವಿ. ಒಂದಷ್ಟು ಪ್ರಾಣಗಳು ನಮ್ದು ಹೋಗಿ ನಮ್ಮ ಸಮುದಾಯಕ್ಕೆ ಒಂದಷ್ಟು ನ್ಯಾಯ ಸಿಗೋದಾದ್ರೆ ಖಂಡಿತವಾಗ್ಲೂ ಪ್ರಾಣ ತ್ಯಾಗ ಮಾಡ್ಬಿಡ್ತೀವಿ. ಹೇಳಿ. ನಾವು ಬರೀ ಬೆದರಿಕೆ ಆಗ್ತಾ ಇದೀವಿ ಅಂತಾನೆ ಸರ್ಕಾರ ನೋಡ್ತಾ ಇದೆ.
ಸತ್ತು ಕೂಡಲೇ ಈ ಸರ್ಕಾರ ನಮಗೆ ನ್ಯಾಯ ಕೊಟ್ಬಿಡ್ತದೆ ಅನ್ನೋದು ನಮ್ದೇನು ನಿರೀಕ್ಷೆ ಇಲ್ಲ. ಆದ್ರೆ ನಾವು ಹೋರಾಟದ ಫಲವನ್ನ ಪಡೆಯೋವರೆಗೂ ಕೂಡ ಹೋರಾಟದಲ್ಲಿರ್ತೀವಿ. ಜೀವ ಹೋದ್ರೂ ಚಿಂತೆ ಇಲ್ಲ ಅನ್ನುವಂಥದ್ದು ನಮ್ಮ ನಿರ್ಣಯ. ಈ 2ನೇ ತಾರೀಕು ಕ್ಯಾಬಿನೆಟ್ ನಲ್ಲಿ ನೀವೇನಾದ್ರೂ ಬಡ್ತಿ ಮೀಸಲಾತಿಗೆ ಸಂಬಂಧಪಟ್ಟಂತ ಫೈಲ್ ಅನ್ನು ಮಂಡಿಸ್ತೇ ಹೋದ್ರೆ, ಸಂಪೂರ್ಣ ಒಳ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತ ಫೈಲ್ ಅನ್ನು ಮಂಡಿಸ್ತೇ ಹೋದ್ರೆ, ಅಲ್ಲಿ ಏನಾದ್ರೂ ಕೂಡ ಇದಕ್ಕೆ ಸಂಬಂಧಪಟ್ಟಂತ ಚರ್ಚೆಗಳಿಗೆ ನೀವು ಅವಕಾಶ ಕೊಡದೆ ಹೋದ್ರೆ, ಯಾಕೆ ನಾನು ನಿಮ್ಮನ್ನು ಕೇಳ್ತಾ ಇದ್ದೀನಿ ಅಂತಂದ್ರೆ, ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನ ನಾವು ಭೇಟಿ ಆದ್ರೆ CS ಅವ್ರಿಗೆ ಮುಖ್ಯ ಕಾರ್ಯದರ್ಶಿಗಳಿಗೆ ಹೇಳಿದೀವಿ, ಅವರು ಫೈಲ್ ನ ಮಂಡಿಸ್ತಾರೆ ಅಂತಾರೆ. ಸಮಾಜ ಕಲ್ಯಾಣ ಇಲಾಖೆಗೆ ಹೋಗಿ ಕೇಳಿದ್ರೆ ಮುಖ್ಯ ಕಾರ್ಯದರ್ಶಿಗಳು ಅದನ್ನ ಮಂಡಿಸಬೇಕಾಗ್ತದೆ ಅಂತಾರೆ. ನಿಮ್ಮನ್ನ ಕೇಳಿದ್ರೆ DPR ಇಲಾಖೆಗೆ ಹೋಗಿ ಕೇಳಿದ್ರೆ ಸಮಾಜ ಕಲ್ಯಾಣ ಇಲಾಖೆಯಿಂದ ಬರಬೇಕು ಆ ಫೈಲು ಅಂತಾರೆ. ಎಲ್ಲ ಸಾಯಿಸ್ತೀರಿ ನಮ್ಮನ್ನ, ಇನ್ನೆಷ್ಟು ವರ್ಷ ಸಾಯಿಸ್ತೀರಿ? ನೀವು ಮುಖ್ಯ ಕಾರ್ಯದರ್ಶಿಗಳು DPR ಇಲಾಖೆ ಮಂಡಿಸಬೇಕು ಅಂತಂದ್ರೆ ನೀವು ಅವ್ರಿಗೆ ನಿರ್ದೇಶನ ಕೊಡಿ. ಸಮಾಜ ಕಲ್ಯಾಣ ಇಲಾಖೆ ಮಂಡಿಸಬೇಕು ಅಂದ್ರೆ ನೀವು ಅವ್ರಿಗೆ ನಿರ್ದೇಶನ ಕೊಡಿ. ನಿಮ್ಗೆ ಅಧಿಕಾರ ಇಲ್ವಾ? ಬೇರೆ ವಿಚಾರದಲ್ಲೆಲ್ಲ ನೀವು ನಿರ್ಧಾರಗಳನ್ನ ತಗೋತೀರಿ ಅಲ್ವಾ? ಯಾಕೆ ಈ ಅನಾಥ ಸಮುದಾಯವನ್ನ ಇಷ್ಟು ಕ್ರೂರವಾಗಿ ಕಾಡ್ತಾ ಇದ್ದೀರಿ? ಕೊಲ್ತೀರಿ, ಇನ್ನೆಷ್ಟು ವರ್ಷ ಕೊಲ್ತೀರಿ? ಸರ್ಕಾರಕ್ಕೆ ಕಟ್ಟ ಕಡೆಯ ಎಚ್ಚರಿಕೆ ಇದು. ಈ 2ನೇ ತಾರೀಕು ನಾವಿವಾಗ ಹುಬ್ಬಳ್ಳಿಯ ಮಗಳು ಮಾನ್ಯಾಳ ಹತ್ಯೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಭಟನೆಯಲ್ಲಿ 5ನೇ ತಾರೀಕುವರೆಗೂ ನಾವು ಹುಬ್ಳಿನಲ್ಲಿ ಇರ್ತೀವಿ. 5ನೇ ತಾರೀಕುವರೆಗೂ ಕೂಡ ಸಮುದಾಯಗಳನ್ನ ಸಂಘಟಿಸುವಂತ ಕೆಲಸವನ್ನ ಮಾಡಿಕೊಂಡು ಹುಬ್ಳಿನಲ್ಲಿ ಓಡಾಡ್ತಾ ಇದ್ದೀವಿ. 2ನೇ ತಾರೀಕು ಜನವರಿ ಬಡ್ತಿ ಮೀಸಲಾತಿಗೆ ಸಂಬಂಧಪಟ್ಟಂತ ಫೈಲು ಮತ್ತು ಸಂಪೂರ್ಣ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತ ಫೈಲು ಮಂಡನೆ ಆಗದೆ ಹೋದ್ರೆ, ತಾವು ಅದನ್ನ ಮಂಡಿಸದೆ ಹೋದ್ರೆ, ನೀವು ಆ ಫೈಲನ್ನ ಎತ್ತಿಟ್ಟು ಅನಿರ್ದಿಷ್ಟಾವಧಿಗೆ ಮುಂದೂಡಲಾಗಿದೆ ಅಂತ ಏನಾದ್ರೂ ಮಾಡಿದ್ರೆ, 5ನೇ ತಾರೀಕು ಹುಬ್ಬಳ್ಳಿಯ ಹೋರಾಟ ಮುಗಿದ ನೆಕ್ಸ್ಟ್ ಡೇ ನಾವು ವಿಧಾನಸೌಧಕ್ಕೆ ಮುತ್ತಿಗೆ ಹಾಕುವಂತ ಕೆಲಸವನ್ನ ಮಾಡಬೇಕಾಗ್ತದೆ. ತಮ್ಮನ್ನೇನು ನಾವು ತಾಯಿ ಅಂತ ಕರಿತಾ ಇದ್ದೀವಿ, ನಮ್ಮ ಸಮುದಾಯಕ್ಕೆ ಒಬ್ಬ ಮಾತೃ ಹೃದಯದ ಕರುಣಾಮಯಾಗಿ ಅಂತ ಕೇಳ್ಕೊತಾ ಇದ್ದೀವಿ. ಈ ಧ್ವನಿ, ಈ ದಾಟಿ ಅವತ್ತಿರೋದಿಲ್ಲ. ನೀವು ಗುಂಡಾಗಿಸಿ ತೊಂದರೆ ಇಲ್ಲ. 5ನೇ ತಾರೀಕು ಹುಬ್ಳಿನಲ್ಲಿ ಕಾರ್ಯಕ್ರಮ ಮುಗಿದ ನೆಕ್ಸ್ಟ್ ಡೇ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಿ ಏಕಾಏಕಿ ನುಗ್ಗಿದಾಗ ನೀವಲ್ಲಿ ಕಾವಲಿಗೆ ಗನ್ಮನ್ಗಳು ನಿಲ್ಸಿರ್ತಾರಲ್ಲ, ಅವ್ರು ಶೂಟ್ ಮಾಡ್ಬಿಡ್ಲಿ, 1-2 ಜೀವ ಬಿದ್ದೋಗ್ಬಿಡ್ಲಿ. ಅವಾಗಲಾದ್ರೂ ಕೂಡ ಈ ನಾಗರಿಕ ಸಮಾಜದ ಮುಂದೆ ನೀವು ತಲೆ ತಗ್ಗಿಸ್ತೀರಿ ಅನ್ನೋ ನೋಡ್ಬೇಕಾಗ್ತದೆ. ನಾನು ಇನ್ನು ಹೆಚ್ಚು ಮಾತಾಡೋದಿಲ್ಲ. ಜನವರಿ 2ನೇ ತಾರೀಕು ಒಳ ಮೀಸಲಾತಿಗೆ ಸಂಬಂಧಪಟ್ಟಂತಾಗ ಫೈಲು ಮಂಡನೆ ಆಗಬೇಕು. ಸಂಪೂರ್ಣ ಒಳ ಮೀಸಲಾತಿಯ ರೂಲ್ ಬರಬೇಕು. ನಮ್ಮ ಹಕ್ಕು ನಮಗೆ ಸಿಗಬೇಕು. ನಮ್ಮ ಮಕ್ಕಳಿಗೆ ನ್ಯಾಯ ಸಿಗಬೇಕು. ನಮ್ಮ ಅಣ್ಣ ತಮ್ಮಂದರಿಗೆ ನ್ಯಾಯ ಸಿಗಬೇಕು. ನಮ್ಮ ಅಕ್ಕ ತಂಗಿದರಿಗೆ ನ್ಯಾಯ ಸಿಗಬೇಕು. ಇಲ್ಲದೆ ಹೋದ್ರೆ ಆಗುವಂತಹ ಅನಾಹುತಕ್ಕೆ ಈ ಸರ್ಕಾರ ಮತ್ತು ಮುಖ್ಯ ಕಾರ್ಯದರ್ಶಿಯಾಗಿ ನೀವು ಜವಾಬ್ದಾರಿ ಆಗ್ತೀರಿ ಅನ್ನುವಂತಹ ಎಚ್ಚರಿಕೆಯನ್ನ ಕೊಡ್ತಾ ಕೈ ಮುಗಿದು ಕೂಡ ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ದಯವಿಟ್ಟು ಅನ್ಯಾಯ ಮಾಡಬೇಡಿ. ಮುಖ್ಯಮಂತ್ರಿಗಳ ಗಮನ ತನ್ನಿ. HC ಮಹದೇವಪ್ಪನ ಮಾತಿಗೆ ಮಣಿಬೇಡಿ. ಅವ್ರು 5 ವರ್ಷ ಇರ್ತಾರೆ, ಇನ್ನು 2 ವರ್ಷ ಇದೆ. ಇನ್ನು 2 ವರ್ಷ ಹೋದ್ಮೇಲೆ ಅವ್ರು ವಿಧಾನಸೌಧಕ್ಕೆ ಬರ್ತಾರ ಇಲ್ವೋ ಆಮೇಲೆ ನೋಡೋಣ. ನೀವು 35-40 ವರ್ಷ ಸರ್ವಿಸ್ಗಳನ್ನ ಮಾಡುವಂತವ್ರು, ನೀವುಗಳ ಅನ್ಯಾಯ ಮಾಡಬೇಡಿ. ನೀವು ನಮಗನ್ಯಾಯ ಮಾಡಿ ಆ ಶಾಪ ನಿಮ್ಮ ಮಕ್ಕಳು ಮರಿಗಿರಿಸಬೇಡಿ. ನಾನು ಇಷ್ಟು ಘೋರವಾಗಿ ಕಠಿಣವಾಗಿ ಹೇಳ್ತಾ ಇದ್ದೀನಿ ಅಂತ ತಪ್ಪು ತಿಳ್ಕೊಬೇಡಿ. ನೀವು ನಮ್ಮ ಮಕ್ಕಳ ಕಣ್ಣಲ್ಲಿ ಕಣ್ಣೀರು ಹಾಕ್ಸಿ ನಿಮ್ಮ ಮಕ್ಕಳನ್ನ ಸಂತೋಷವಾಗಿ ಇಟ್ಕೋತೀರಿ ಅಂತ ಅನ್ಕೋಬೇಡಿ. ಈ ಜಗತ್ತನ್ನ ಆಡ್ತಾ ಇರುವಂತಹ ಒಂದು ಶಕ್ತಿ ಪ್ರತಿಯೊಂದನ್ನು ನೋಡ್ತಾ ಇರ್ತದೆ. ಆ ಶಾಪ ನಿಮಗೆ ತಟ್ಟದೇ ಇರಲಿ. ದಯವಿಟ್ಟು ನಿಮ್ಮಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತಾ ಇದ್ದೀನಿ. 2ನೇ ತಾರೀಕು ನಮಗೆ ನ್ಯಾಯ ಕೊಡುವಂತ ಕೆಲಸ ನಿಟ್ಟಿನಲ್ಲಿ ನೀವು ಕೆಲಸ ಮಾಡಿ. ನಮಸ್ಕಾರ. ದ ವಾಯ್ಸ್ ಆಫ್ ಮಾದಿಗ, ನಿಮ್ಮಿಂದ ನಿಮಗಾಗಿ, ಸತ್ಯದ ಪರವಾಗಿ, ಸಮಾನತೆಯ ಹಾದಿಯಲ್ಲಿ.